ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 17ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಬೆಳಿಗ್ಗೆ 8:48 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ. ಇದು ಈ ದಿನ ರಾತ್ರಿ 9:20 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:50 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:20 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:10 ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:06 ಇನ್ನು ಮಧ್ಯಾಹ್ನ 12:44 ಮಧ್ಯಾಹ್ನ 1:39 ದುಷ್ಟ ಮುಹೂರ್ತ ಇರುವಂಥ ಸಮಯ. ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:18 ಮಧ್ಯಾಹ್ನ 3:38 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:54 ಸೂರ್ಯಾಸ್ತ ಸಂಜೆ 6:37. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಈ ಒಂದು ಮಾಹಿತಿಯನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು, ಮನರಂಜನೆಗೆ ಕಾರಕ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗೆ ಸಂಗೀತ, ನೃತ್ಯ, ಇನ್ನು ವಾಹನ ಆಗಲಿ, ಮನೆ ಆಗಲಿ, ದ್ರವ್ಯ, ಕಲೆಗಾರಿಕೆ, ರೇಷ್ಮೆ, ಶಾಂತಿ, ವಿವಾಹ, ಫಲವತ್ತತೆ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುವಂಥ ಸನ್ನಿವೇಶಗಳಿರುತ್ತೆ. ಅದರಲ್ಲೂ ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿನೇ ಪ್ರಣಯಕ್ಕೆ, ಮನರಂಜನೆಗೆ ಈ ದಿನ ತುಂಬ ಶುಭಕರವಾಗಿರುವಂಥದ್ದು. ಇದರ ಜೊತೆಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ.
ಅದರಲ್ಲೂ ಮನಸ್ಸನ್ನು ಖುಷಿಗೊಳಿಸುವಂಥ ಅನೇಕ ಅಂಶಗಳು ಚಂದ್ರಹೋರದಲ್ಲಿರುತ್ತೆ. ಹಾಗೆ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಈ ಚಂದ್ರಹೋರ ಸಮಯದಲ್ಲಿ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 27 ನಿಮಿಷದಿಂದ 4 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರದ ಸಮಯ ಇದು ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಸಂಜೆ 5 ಗಂಟೆ 34 ನಿಮಿಷದಿಂದ ಸಂಜೆ 6 ಗಂಟೆ 38 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರದ ಲಾಭಗಳು ಉಂಟಾಗುತ್ತೆ. ವ್ಯಾಪಾರದಲ್ಲಿ ಒಂದು ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಒದಗಿ ಬರುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ನಿಮ್ಮ ಫೇವರಬಲ್ ಆಗಿ ಫಲಿತಾಂಶಗಳು ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 30 ನಿಮಿಷದಿಂದ ಅಪರಾಹ್ನ 5 ಗಂಟೆ 34 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಕೂಡ ಈ ದಿನ ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಮಾಡಬೇಡಿ, ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ರವಿ ಹೋರಾದಲ್ಲಿ ಮಾಡಬೇಡಿ, ತಟಸ್ಥವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳನ್ನಾಗಲಿ ಸ್ವಲ್ಪ ಮುಂದಕ್ಕೆ ಹಾಕಿ. ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಅಷ್ಟಕ್ಕಷ್ಟೇ ಈ ದಿನ ರವಿ ಹೋರಾದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 54 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 20 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಉತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಬೇಕು ಅಂತ ಹೇಳಿದ್ರೆ ನಮಗೆ 2 ರೀತಿಯ ಸಹಕಾರಗಳು ಬೇಕು. ಒಂದು, ಭಗವಂತನ ಅನುಗ್ರಹ ಬೇಕು, ಹಾಗೆ ಹಿರಿಯರ ಆಶೀರ್ವಾದ ಕೂಡ ಬೇಕು. ಕೆಲವು ಸ್ನೇಹಿತರಾಗಲಿ ಬಂಧುಗಳಾಗಲಿ ನಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯಕರಾಗಿ ನಿಲ್ಲಬೇಕು. ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ನಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ಆಗ ನಾವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಸಂಪೂರ್ಣವಾದಂಥ ಫಲ ಸಿಕ್ಕಂತಾಗತ್ತೆ. ಆದರೆ ನಮ್ಮ ಸುತ್ತಮುತ್ತಲಿರುವಂಥ ಜನಗಳನ್ನು, ಅವರು ಮಿತ್ರರೇ ಇರಲಿ, ಬಂಧುಗಳೇ ಇರಲಿ, ನೆರೆಹೊರೆಯವರೇ ಇರಲಿ, ಅವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳು ತಮಗೆ ಗೊತ್ತಿರುತ್ತೆ. ಏಕೆಂದರೆ ಯಾರನ್ನೂ ಕೂಡ 100ಕ್ಕೆ 100ರಷ್ಟು ನಂಬಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಕೆಲವರು ತಮ್ಮ ಮೂಗಿನ ನೇರಕ್ಕೆ ಮಾತಾಡುವಂಥವ್ರು ಇದ್ದಾರೆ. ಹಾಗಾಗಿ ಅವರಿಂದ ಯಾವುದೇ ರೀತಿಯ ಸಹಕಾರಗಳು ನಮಗೆ ಬೇಗ ಸಿಕ್ಕಲ್ಲ. ಇನ್ನು ಕೆಲವರು ಯಾವಾಗಲೂ ಕೂಡ ತಮ್ಮ ಬಗ್ಗೆಯೇ ಕೊಚ್ಚಿಕೊಳ್ಳುವಂಥವ್ರು, ತಮ್ಮ ಸಾಧನೆಯನ್ನೇ ಹೇಳಿಕೊಳ್ಳುವಂಥವ್ರು. ಹಾಗಾಗಿ ಬೇರೆಯವರನ್ನು ಅವರು ಕೀಳಾಗಿ ಕಾಣುವಂಥ ಪ್ರವೃತ್ತಿ ಉಳ್ಳಂಥವರಾಗಿರ್ತಾರೆ. ಅಂಥವರಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ. ಇನ್ನು ಇತರರ ತಪ್ಪುಗಳನ್ನು ಹುಡುಕಿ ಗೇಲಿ ಮಾಡುವಂಥ 3ನೇ ವರ್ಗ ಕೂಡ ಇದೆ. ಹಾಗಾಗಿ ನಮ್ಮಲ್ಲಿರುವಂಥ ತಪ್ಪುಗಳನ್ನೇ ಎತ್ತಿ ಎತ್ತಿ ತೋರಿಸುವಂಥವರು, ಅವರು ಮೇಲ್ಮಟ್ಟದಲ್ಲಿದ್ದೇವೆ ಅಂತ ರೀತಿಯಲ್ಲಿ ವರ್ತಿಸುವಂಥವರು ಕೆಲವರು ಇರ್ತಾರೆ. ಇನ್ನು ಆಡಿದ ಮಾತಿಗೆ ಸಿಡಿಲಿನಂತೆ ಬಡಿಯುವಂಥವರು ಕೆಲವರು ಇರ್ತಾರೆ. ತುಂಬ ಕೋಪದಿಂದ ಹಾಗೆ ದರ್ಪದಿಂದ ಮಾತಾಡುವಂಥವರು ಕೆಲವರು. ಇನ್ನು ಕೆಲವರು ಪ್ರತಿ ಮಾತನ್ನೇ ಒಂದು ಶಾಸನವಾಗಿ ತೆಗೆದುಕೊಳ್ಳುವಂಥವ್ರು, ಬಹಳ ಶಿಸ್ತನ್ನು ಕಾಪಾಡಿಕೊಳ್ಳುವಂಥವರು ಕೆಲವರು ಇರ್ತಾರೆ. ಇನ್ನು ಮಾತಿಗೆ
ಪ್ರತಿ ಮಾತನ್ನೇ ಆಡದವರು ಕೆಲವರು ಇದ್ದಾರೆ. ನೀವು ಏನೇ ಮಾತಾಡಿಸಿ ಮೌನವಾಗಿರುವಂಥವರು ಕೆಲವರು ಇರ್ತಾರೆ. ಇನ್ನು ಬಹಳ ವಿಶೇಷವಾಗಿ ಸದಾ ಕಾಲ ತಮ್ಮ ನೋವನ್ನೇ ತೋಡಿಕೊಳ್ಳುವಂಥ ಒಂದು ವರ್ಗ ಇದೆ. ಅವರ ಕಷ್ಟಗಳನ್ನೇ ಹೇಳ್ಕೊಳ್ತಾರೆ, ಅವರ ದುಃಖವನ್ನೇ ಹೇಳ್ಕೊಳ್ತಾರೆ. ಹಾಗಾಗಿ ನಾವು ಏನಾದರೂ ಹೇಳಬೇಕು ಅಂದರೆ ನಮಗೆ ಒಂದು ಅವಕಾಶವನ್ನೇ ಕೊಡದಂತಹ ಮಂದಿ ಕೂಡ ಇದ್ದಾರೆ. ಇನ್ನು ಒಂದೇ ಒಂದು ಮಾತಿಗೆ ಜೀವನ ಪರ್ಯಂತ ನಿಷ್ಠುರವಾಗಿ ನಡ್ಕೊಳ್ಳುವಂಥವ್ರು ಇದ್ದಾರೆ. ಎಲ್ಲ ಒಂದು ಮಾತು ಬಂದಿದೆ, ಒಂದು ಅಚಾತುರ್ಯ ಆಯಿತು, ಅದನ್ನು ಕ್ಷಮಿಸುವಂತಹ ದೊಡ್ಡ ಗುಣ ಇಲ್ಲದವರು ಕೆಲವರಿದ್ದಾರೆ. ಕೆಲವರು ಕಾರಣ ಇಲ್ಲದೆ ಮಾತು ಬಿಡುವಂಥವ್ರು ಇದ್ದಾರೆ. ನಿಮಗೆ ಗೊತ್ತಿಲ್ಲ ಯಾಕಾಗಿ ಅವರು ದೂರ ಆಗಿದ್ದಾರೆ ಅಂತ, ಆದರೂ ಅವರಲ್ಲಿ ನಮ್ಮ ಒಂದು ಮಾತುಕತೆ ನಡೀತಾ ಇರಲ್ಲ, ಅಂತಹ ಸಂದರ್ಭ ಕೂಡ ಇದೆ. ಇನ್ನು ಕೆಲವರು ಬೆಣ್ಣೆಯಿಂದ ಕೂದಲು ತೆಗೆದಂತೆ ನಯವಾಗಿ ಮಾತಾಡುವಂಥ ನಯವಂಚಕರು ಕೂಡ ಇದ್ದಾರೆ. ಇನ್ನು ತನ್ನ ಎದುರು ಬಣ್ಣವಾಗಿ ಮಾತಾಡಿ ಹಿಂಬದಿಯಿಂದ ಚೂರಿ ಹಾಕುವಂಥ ಒಂದು ವರ್ಗ ಕೂಡ ಇದೆ. ಇದು ಹಿತಶತ್ರುಗಳ ರೂಪದಲ್ಲಿ ಇವರು ಇರ್ತಾರೆ. ಇನ್ನು ಕೆಲವರಂತೂ ಎಂದಿಗೂ ಕೂಡ ಯಾರ ಮುಂದೆಯೂ ತಲೆ ಬಗ್ಸಲ್ಲ ಅನ್ನುವಂಥ ಹಠದ ಸ್ವಭಾವದವರು ಕೆಲವರು ಇರ್ತಾರೆ. ಅವರ ಮಾತು ಅಷ್ಟೇ ಕಠೋರವಾಗಿರುತ್ತೆ. ಇನ್ನು ಕೆಲವರಿದ್ದಾರೆ ಹಸುವಿನ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಮೌನವಾಗಿ ಸಹಿಸಿಕೊಂಡು ಇರುವಂಥವ್ರು. ಹಾಗೆ ಇನ್ನು ಮಂಡು ಸ್ವಭಾವದವರು ಕೆಲವರನ್ನು ನೋಡಿದ್ದೀರಿ. ತಮ್ಮದೇ ಮಾತು ಸರಿ, ತಮ್ಮದೇ ವಾದ ಸರಿ ಅನ್ನುವಂಥ ರೀತಿಯಲ್ಲಿ ವರ್ತಿಸುವಂಥವ್ರು. ತಾನು ಹೇಳಿದ್ದೇ ನಡೆಯಬೇಕು ಅನ್ನುವಂಥ ಒಂದು ಒರಟುತನದಿಂದ ನಡೆಯುವಂಥ ಒಂದು ವರ್ಗ ಕೂಡ ಇದೆ. ಇನ್ನು ಯಶಸ್ಸಿನ ಎಲ್ಲ ಮೆಟ್ಟಿಲನ್ನು ಏರಿ ಮೊದಲ ಮೆಟ್ಟಿಲನ್ನು ಮರೆಯುವಂಥವರು ಕೆಲವರಿದ್ದಾರೆ. ಹಾಗಾಗಿ ನೀವು ಎಷ್ಟೇ ಸಹಾಯ ಮಾಡಿ ಅದನ್ನು ಮರೆತು ನಿಮ್ಮನ್ನೇ ದೂಷಿಸುವಂಥವರು ಕೂಡ ನಿಮ್ಮ ಜೊತೆ ಇರ್ತಾರೆ. ಇನ್ನು ಯಾವಾಗಲೂ ಕೂಡ ತಮ್ಮವರ ಒಳಿತಿಗಾಗಿಯೇ ಚಿಂತೆ ಮಾಡುವಂಥವ್ರು, ತಾವು ಸರಿ ಇರಬೇಕು, ತಮ್ಮ ಕುಟುಂಬ ಸರಿ ಇದ್ದರೆ ಸಾಕು ಅನ್ನುವಂಥ ಜಾಯಮಾನದವರು ಕೆಲವರು ಇರ್ತಾರೆ. ಇನ್ನು ಕೆಲವರು ತಮ್ಮ ಗುಟ್ಟನ್ನು ಎಂದಿಗೂ ಕೂಡ ಬಿಟ್ಟು ಕೊಡಲ್ಲ, ಅಷ್ಟು ರಹಸ್ಯವಾಗಿರುವಂಥವರು ಕೆಲವರು ಇರ್ತಾರೆ. ಇನ್ನು ಕೆಲವು ವರ್ಗದವರು ತಮ್ಮ ಕುಟುಂಬಸ್ಥರನ್ನು, ಅದು ಪತಿ ಇರಲಿ, ಪತ್ನಿ ಇರಲಿ, ಮಕ್ಕಳಿರಲಿ, ಅತ್ತೆ ಮಾವಂದಿರಿರಲಿ, ತಂದೆ ತಾಯಿಯಂದಿರಲಿ, ಅವರನ್ನೇ ಸದಾಕಾಲ ದೂರುವಂತಹ ಮಂದಿ ಕೂಡ ಕೆಲವರು ಇರ್ತಾರೆ. ಇನ್ನು ಕೆಲವರಿಗೆ ಎಂದಿಗೂ ಕೂಡ ತನ್ನ ಸಂಗಾತಿಯನ್ನ ಸರಿಯಾಗಿ ನೋಡಿಕೊಳ್ಳದೆ ಕೋಪಿಷ್ಠರಾಗಿ ಇರುವಂಥವ್ರು, ಅವರು ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳಲಿಕ್ಕೆ ಬರ್ತಾ ಇರ್ತಾರೆ. ಹಾಗಾಗಿ ತಮ್ಮ ತಟ್ಟೆಯಲ್ಲಿ ಒಂದು ದೊಡ್ಡ ಪ್ರಾಣಿ ಸತ್ತು ಬಿದ್ದಿದ್ರೂ ಬೇರೆಯವರ ತಟ್ಟೆಯಲ್ಲಿರುವಂಥ ಒಂದು ಸೊಳ್ಳೆಯ ಬಗ್ಗೆ ಮಾತಾಡುವಂಥವರು ಕೂಡ ಇರ್ತಾರೆ. ಇನ್ನು ಯಾವಾಗಲೂ ಕೂಡ ಕೆಲವರು ನಗುಮೊಗದಿಂದಲೇ ಇರುವಂಥವ್ರು, ಇವರು ಸ್ವಲ್ಪ ಅಪಾಯಕಾರಿಯಾಗಿರುವಂಥವ್ರು. ಇನ್ನು ಯಾರಿಗೂ ಕೂಡ ಗೌರವ ಕೊಡದಂತಹ ಸ್ವಭಾವದಲ್ಲೂ ಕೂಡ ಕೆಲವರು ಇರುವಂಥವ್ರು ಇದ್ದಾರೆ. ಹಾಗೆ ಕೆಲವರಿಗೆ ಏನೋ ಒಂದು ಮದ, ಅಧಿಕಾರದ ಮದ ಇರ್ಬೋದು, ಹಣದ ಮದ, ಯೌವನದ ಮದ, ಈ ಮದದಿಂದಲೇ ಮಾತಾಡುವಂಥವರು ಕೆಲವರಿದ್ದಾರೆ. ಇನ್ನು ಕೆಲವರು ಸಂದರ್ಭಕ್ಕೆ ಸರಿಯಾಗಿ ಮಾತಾಡ್ತಾರೆ, ಮತ್ತೆ ಮಾತನ್ನು ಬಿಟ್ಟು ಬಿಡುವಂಥದ್ದು. ಹಾಗಾಗಿ ಈ ಆನ್ ಆ್ಯಂಡ್ ಆಫಲ್ಲಿ ಈ ಒಂದು ಸಂಬಂಧದಲ್ಲಿ ಇರುವಂಥವರು ಕೆಲವರು ಇರ್ತಾರೆ. ಹಾಗೆ ಯಾವಾಗಲೂ ಕೂಡ ತಾವೇ ಎತ್ತರದಲ್ಲಿರಬೇಕು, ತಾವೇ ಉನ್ನತವಾಗಿರಬೇಕು, ತಾವೇ ಶ್ರೇಷ್ಠ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿಕೊಳ್ಳುವಂಥವರು ಕೆಲವರಿದ್ದಾರೆ. ಹಾಗಾಗಿ ಬೇರೆಯವರ ಬಗ್ಗೆ ಅವರಿಗೆ ತುಂಬ ಅಸಹ್ಯ, ಬೇರೆಯವರ ಮಾತು ಸೇರಲ್ಲ, ಬೇರೆಯವರ ನಡವಳಿಕೆ ಅವರಿಗೆ ಹಿಡಿಸಲ್ಲ. ಅಂಥ ಒಂದು ಉನ್ನತ ಸ್ಥಾನದಲ್ಲಿ ನಾವೇ ಇದ್ದೇವೆ ಅಂತ ಹೇಳಿ ತಮಗೆ ತಾವೇ ಒಂದು ಪಟ್ಟವನ್ನು ಕಟ್ಟಿಕೊಳ್ಳುವಂಥ ಮಂದಿ ಕೂಡ ನಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ಯಾವಾಗ ಈ ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರ್ತಾರೋ ಆಗ ನಾವು ಬಹಳ ಜಾಗೃತೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ನಾವು ನಂಬಿ ನಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರನ್ನೂ ನಂಬದೇ ಇರಲಿಕ್ಕೂ ಆಗಲ್ಲ. ಅಂತ ಒಂದು ವಿಷಮ ಸ್ಥಿತಿಯಲ್ಲಿ ಈ ಸಮಾಜ ಇದೆ, ನಾವು ಕೂಡ ಇದ್ದೇವೆ, ನೀವು ಇದ್ದೀರಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮನುಷ್ಯರನ್ನು ಹುಡುಕುವಂಥದ್ದು ಬಹಳ ಕಷ್ಟ. ಯಾರಲ್ಲಾದರೂ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತೆ. ಹಾಗಾಗಿ ಯಾರಲ್ಲಿ ಅಲ್ಪ ದೋಷಗಳಿದೆ, ಸ್ವಲ್ಪವೇ ದೋಷ ಇದೆ, ಅಂಥವ್ರನ್ನೇ ಈಗ ನಾವು ಶ್ರೇಷ್ಠ ಅಂತ ಹೇಳಿ ಪರಿಗಣಿಸಿ ಅವರ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಬೋದು, ಗೆಳೆತನವನ್ನು ಬೆಳೆಸಬಹುದು. ಹೊರಗಿನ ಪ್ರಪಂಚಕ್ಕೆ ನಾವು ಏನೇ ಹೇಳಿದ್ರೂ ಕೂಡ ನಮ್ಮ ಒಳ ಮನಸ್ಸು ಮಾತ್ರ ಸತ್ಯವನ್ನು ಹೇಳ್ತಾ ಇರುತ್ತೆ. ಇದನ್ನು ನಾವು ಮರಿಬಾರದು. ಹಾಗಾಗಿ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ಮರೆತು ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೇವೆ, ಅವರ ವ್ಯಕ್ತಿತ್ವವನ್ನು ತೂಗಿ ನೋಡ್ತೇವೆ. ಹಾಗಾಗಿ ನಮ್ಮ ಬೆನ್ನು ನಮಗೆ ಕಾಣಿಸದಂತಹ ಹಲವಾರು ಪರಿಸ್ಥಿತಿಗಳು, ಪ್ರಸಂಗಗಳು ಕೂಡ ಇರುತ್ತೆ. ಹಾಗಾಗಿನೇ ಬೇರೆಯವರು ಹೇಗಿರಬೇಕು ಅಂತ ಹೇಳಿ ಬಯಸ್ತೇವೋ ಅದೇ ರೀತಿಯಲ್ಲಿ ನಾವು ಕೂಡ ಇದ್ರೆ ಬೇರೆಯವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಮರೆತು ಬಿಟ್ಟಿರ್ತೀವಿ. ಹಾಗಾಗಿ ಇಂತಹ ದೋಷಗಳನ್ನ ನಾವು ಸರಿಪಡಿಸ್ಕೊಳ್ಬೇಕು. ಹಾಗೆ ನಮ್ಮ ತಪ್ಪುಗಳನ್ನು ಅರಿತು ಸಹಬಾಳ್ವೆಯನ್ನು ಮಾಡುವಂಥದ್ದು, ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ವಿಚಾರವನ್ನ ಆದ್ಯತೆಯಾಗಿ ಪರಿಗಣಿಸಬೇಕು. ಆಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ.
ಬಂಧುಗಳೇ, ಈ ದಿನ ನವಮಿಯ ತಿಥಿ ಇರುವಂತಹ ದಿನ. ನಿನ್ನೆ ಕೂಡ ನವಮಿಯ ತಿಥಿ ಇತ್ತು, ಆದರೆ ಈ ದಿನ ಬೆಳಿಗ್ಗೆ 8:48 ನವಮಿಯ ತಿಥಿ ಇರುತ್ತೆ. ಹಾಗಾಗಿನೇ ಈ ದಿನ ಸೀತಾದೇವಿ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಇದನ್ನೇ ಸೀತಾ ನವಮಿ ಅಂತ ಹೇಳಿ ಕರೆಯುವಂಥದ್ದು. ಏಕೆ ಅಂತ ಹೇಳಿದ್ರೆ ಈ ವೈಶಾಖ ಮಾಸವೇ ಅತ್ಯಂತ ಪವಿತ್ರವಾಗಿರುವಂತಹ ಮಾಸ. ಹಾಗಾಗಿನೇ ಕೆಲವು ಪ್ರಮುಖವಾದಂತಹ ಹಬ್ಬಗಳು ಬರುತ್ತೆ, ವ್ರತಗಳು ಬರುವಂತಹ ಮಾಸ ಇದು. ಜೊತೆಗೆ ಈ ವೈಶಾಖ ಮಾಸದಲ್ಲೇ ಅಕ್ಷಯ ತೃತೀಯ ಬರುತ್ತೆ, ಪರಶುರಾಮ ಜಯಂತಿ ಇದೆ, ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಬರುವಂಥದ್ದು, ಇನ್ನು ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ ಇರುವಂತಹ ತಿಂಗಳು ಕೂಡ. ಹಾಗೆ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನವೇ ಸೀತಾ ನವಮಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ತುಂಬಾ ಮಹತ್ವದ ದಿನ. ಇಲ್ಲಿ ರಾಮಾಯಣ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದೇವತೆಗಳು ಮತ್ತೆ ಪಾತ್ರಗಳು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿರುವಂತಹ ವಿಚಾರ ತಮಗೆ ಗೊತ್ತಿದೆ. ತಾಯಿ ಸೀತಾ ಆದರ್ಶ ಪತ್ನಿ ಮತ್ತೆ ಅತ್ಯುತ್ತಮ ತಾಯಿಯ ಪ್ರತಿಬಿಂಬವಾಗಿ ನಮಗೆ ಕಾಣಿಸ್ಕೊಳ್ಳುವಂಥವಳು. ಹಾಗಾಗಿನೇ ರಾಮನ ಜೊತೆ ಸೀತೆಗೂ ಕೂಡ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನ ಇದೆ. ಹಾಗೆ ಸೀತೆ ಪಟ್ಟಂತಹ ಕಷ್ಟಗಳು ಎಷ್ಟಿದೆ ಅನ್ನುವಂತಹ ವಿಚಾರಗಳು ಗೊತ್ತಿದೆ. ಸಹನೆಯಿಂದ ತಾಳ್ಮೆಯಿಂದ ಇದ್ರೆ ಜೀವನದಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ಸೀತೆ ನಿಲ್ಲುವಂಥವಳು. ಈಗ ಸೀತೆ ನಮ್ಮೆಲ್ಲ ನಾರಿಯರಿಗೆ ಆದರ್ಶವಾಗಿ ನಿಲ್ಲುವಂಥ ಒಂದು ಪಾತ್ರ ಇದು. ಇನ್ನು ಬಹಳ ವಿಶೇಷವಾಗಿ ಸೀತೆಯನ್ನ ಅಯೋನಿಜೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾರ ಹೊಟ್ಟೆಯಲ್ಲೂ ಕೂಡ ಹುಟ್ಟಿಲ್ಲ, ಆದ್ರೆ ಭೂಮಿಯಲ್ಲಿ ಜನಕ ಮಹಾರಾಜ ಸೀತೆಯನ್ನ ಕಂಡು ಆಕೆಯನ್ನೇ ತನ್ನ ಮಗಳು ಅಂತ ಹೇಳಿ ಸಾಕಿ ಬೆಳೆಸಿದಂತಹ ಒಂದು ಪ್ರಸಂಗ ಇದು ರಾಮಾಯಣದಲ್ಲಿ ಬರುತ್ತೆ. ಹಾಗಾಗಿ ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಸಂತಾನ ಇಲ್ಲ ಅಂಥವರು ಈ ದಿನ ಸೀತೆಯನ್ನ ಷೋಡಶೋಪಚಾರಗಳಿಂದ ಪೂಜೆ ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಮಕ್ಕಳಿಲ್ಲದವರು ಸೀತಾಮಾತೆಯನ್ನ ಆರಾಧನೆ ಮಾಡ್ತಾರೆ. ಜೊತೆಗೆ ಮಕ್ಕಳಿರುವವರು ಕೂಡ ಮಕ್ಕಳ ಶ್ರೇಯಸ್ಸಿಗಾಗಿ ಸೀತೆಯನ್ನ ಈ ದಿನ ಪೂಜೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಸೀತಾ ಜಯಂತಿ ಅಥವಾ ಈ ಜಾನಕಿ ಜಯಂತಿ ಏನಿದೆ, ಇದು ಹಿಂದೂ ಧರ್ಮದಲ್ಲಿ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಚಿತ್ರಿತವಾಗಿರುವಂತಹ ಒಂದು ಕಥೆ ಕೂಡ ಇದೆ. ಅದೇನಂದ್ರೆ ಜನಕ ಮಹಾರಾಜನ ಸಾಮ್ರಾಜ್ಯದಲ್ಲಿ ಒಮ್ಮೆ ಕ್ಷಾಮ ಬಂತಂತೆ. ಆ ಒಂದು ಕ್ಷಾಮ ಉಂಟಾದಂತಹ ಸಂದರ್ಭದಲ್ಲಿ ಮಳೆ ಬರಬೇಕು, ರೈತರಿಗೆ ಬೆಳೆ ಸಮೃದ್ಧಿಯಾಗಿ ಆಗ್ಬೇಕು, ಆಗ ದೇಶ ಸುಭಿಕ್ಷವಾಗಿರತ್ತೆ ಅನ್ನುವಂಥ ಒಂದು ಮಂತ್ರಾಲೋಚನೆಯಿಂದ ಜನಕ ಮಹಾರಾಜ ಋಷಿ ಮುನಿಗಳನ್ನ ಈ ಬಗ್ಗೆ ವಿಚಾರ ಮಾಡಿದಾಗ ಋಷಿ ಮುನಿಗಳು ಒಂದು ಸಲಹೆಯನ್ನ ಕೊಡ್ತಾರೆ. ಏನಂದ್ರೆ ಒಂದು ಚಿನ್ನದ ನೇಗಿಲಿನಿಂದ ನೆಲವನ್ನ ಉಳುಮೆ ಮಾಡಬೇಕು, ಆ ಭೂಮಿಯನ್ನ ಉಳಬೇಕು. ಉಳುವ ಮೊದಲು ಆ ಭೂಮಿ ತಾಯಿಯ ಪೂಜೆಯನ್ನು ಮಾಡಿ ಉಳುಮೆ ಮಾಡಿದ್ರೆ ಅಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿರುತ್ತೆ ಅನ್ನುವಂತ ಒಂದು ಸಲಹೆಯನ್ನು ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲೇ ಜನಕ ಮಹಾರಾಜ ಭೂಮಿಯನ್ನ ಉಳುಮೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಂದರ್ಭದಲ್ಲೇ ಭೂಮಿಯ ಒಳಗೆ ಒಂದು ಸಣ್ಣ ಪೆಟ್ಟಿಗೆ ಗೋಚರಿಸುತ್ತೆ. ಆ ಪೆಟ್ಟಿಗೆಯಲ್ಲಿ ಒಂದು ಪುಟ್ಟ ಕಂದ ಇರುತ್ತೆ, ಒಂದು ಪುಟ್ಟ ಮಗು ಇರುತ್ತೆ. ಹಾಗಾಗಿ ನೇಗಿಲಿನ ತುದಿಗೆ ಸಿಕ್ಕಂತಹ ಆ ಪುಟ್ಟ ಕಂದನನ್ನ ಸೀತೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಸೀತೆ ಅಂತ ಹೇಳಿದ್ರೆ ನೇಗಿಲಿನ ತುದಿ ಅನ್ನುವಂಥ ಒಂದು ಅರ್ಥ ಕೂಡ ಇದೆ. ಹಾಗಾಗಿ ಆ ಮಗುವಿಗೆ ಸೀತಾ ಅಂತ ಹೇಳಿ ಹೆಸರಿಡುವಂಥದ್ದು, ಈ ಮಗುವನ್ನೇ ಜಾನಕಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ವಿವಾಹಿತ ಮಹಿಳೆಯರು ತಮ್ಮ ದಾಂಪತ್ಯ ಜೀವನದ ಸಂತೋಷಕ್ಕಾಗಿ ಮತ್ತೆ ತಮ್ಮ ಮಕ್ಕಳ ಯೋಗಕ್ಷೇಮಕ್ಕಾಗಿ ಸೀತಾದೇವಿಯ ಪೂಜೆಯನ್ನ ಈ ದಿನ ಮಾಡುವಂಥದ್ದು ಇದೆ. ಹಾಗಾಗಿನೇ ನಾವು ಸೀತಾ ಮಾತೆಯನ್ನ ಪರಿಪೂರ್ಣ ದೃಷ್ಟಿಯಿಂದ ನೋಡ್ತೀವಿ. ಒಂದು ಕಡೆ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಮತ್ತೆ ರಾಣಿಯ ಸಂಕೇತ ಅಂತ ಹೇಳಿ ಕೂಡ ಈ ಸೀತಾದೇವಿಯನ್ನ ಪೂಜೆ ಮಾಡುವಂಥದ್ದು ಇದೆ. ಇನ್ನು ಈ ಸೀತೆಯನ್ನ ಲಕ್ಷ್ಮೀ ದೇವಿಯ ಅವತಾರಗಳಲ್ಲಿ ಒಂದು ಅಂತ ಹೇಳಿ ಕೂಡ ಪರಿಗಣಿಸಲ್ಪಟ್ಟಿರುವಂಥದ್ದು. ಯಾಕೆಂದ್ರೆ ಶ್ರೀರಾಮಚಂದ್ರ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿರುವಂಥದ್ದು. ಅದೇ ರೀತಿಯಲ್ಲಿ ಲಕ್ಷ್ಮಿ ಕೂಡ ಸೀತೆಯಾಗಿ ಜನಿಸಿದ್ದಾಳೆ ಅನ್ನುವಂಥ ಒಂದು ವಿಚಾರ ತುಂಬಾ ಅರ್ಥವತ್ತಾಗಿರುವಂಥದ್ದು. ಇದು ರಾಮಾಯಣದಲ್ಲಿ ಬರುವಂತಹ ವಿಚಾರಗಳು. ಹಾಗಾಗಿ ಸೀತಾದೇವಿಯ ಜನ್ಮ ವೃತ್ತಾಂತವನ್ನ ರಾಮಾಯಣ ಅತ್ಯಂತ ಸುಂದರವಾಗಿ ವರ್ಣಿಸುತ್ತೆ. ಇಲ್ಲಿ ಭೂಮಿ ತಾಯಿಯೇ ಸ್ವಇಚ್ಛೆಯಿಂದ ಈ ಮಗುವಿಗೆ ಜನ್ಮವನ್ನ ನೀಡಿದ್ಲು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಸೀತಾಮಾತೆ ಭೂಮಿ ಮತ್ತೆ ಲಕ್ಷ್ಮಿ ಈ ಎರಡರ ಪ್ರತೀಕವಾಗಿ ನಿಲ್ಲುವಂಥವಳು. ಬೆಳೆದು ದೊಡ್ಡವಳಾದಂತಹ ಸೀತೆಯ ವಿವಾಹವನ್ನು ಮಾಡಬೇಕು ಅಂತ ಹೇಳಿ ಜನಕ ಮಹಾರಾಜ ಒಂದು ಸ್ವಯಂವರವನ್ನ ಏರ್ಪಡಿಸ್ತಾನೆ. ಆ ಸಂದರ್ಭದಲ್ಲಿ ಒಂದು ಶಿವಧನಸ್ಸು ಇರುತ್ತೆ, ಶಿವನಿಂದ ಪಡೆದಂತಹ ಒಂದು ಧನಸ್ಸು. ಆಗ ಜನಕ ಮಹಾರಾಜ ಯಾರು ಆ ಶಿವ ಧನಸ್ಸನ್ನು ಮುರಿತಾರೆ ಅಂತಹ ರಾಜಕುಮಾರನಿಗೆ ತನ್ನ ಮಗಳಾದಂತಹ ಸೀತಾದೇವಿಯನ್ನು ಕೊಟ್ಟು ವಿವಾಹ ಮಾಡುವಂತಹ ಒಂದು ನಿರ್ಧಾರದಲ್ಲಿರ್ತಾನೆ. ಈ ನಿಟ್ಟಿನಲ್ಲಿ ರಾಜ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಾನೆ.
ಆಗ ಅನೇಕ ರಾಜಕುಮಾರರು ಬಿಲ್ಲನ್ನ ಸೆಳೆಯಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ, ಆದರೆ ಯಾರೂ ಕೂಡ ಯಶಸ್ವಿ ಆಗಲ್ಲ. ಕೊನೆಗೆ ಶ್ರೀರಾಮಚಂದ್ರ ಮಾತ್ರ ಶಿವ ಧನಸ್ಸನ್ನ ಮುರಿದು ಸೀತೆಯನ್ನ ವಿವಾಹ ಆಗ್ತಾನೆ. ಆ ಒಂದು ಸಂದರ್ಭದಲ್ಲೇ ಭರತ ಮಾಂಡವಿಯನ್ನ ವಿವಾಹ ಆಗ್ತಾನೆ, ಲಕ್ಷ್ಮಣ ಊರ್ಮಿಳೆಯನ್ನ ವಿವಾಹ ಆಗುವಂಥದ್ದು, ಇನ್ನು ಶತ್ರುಘ್ನ ಶ್ರುತಕೀರ್ತಿಯನ್ನ ವಿವಾಹ ಆಗುವಂಥ ಒಂದು ಪ್ರಸಂಗ ಕೂಡ ಬರುತ್ತೆ. ಇನ್ನು ಮುಂದೆ ತಮಗೆ ಗೊತ್ತಿದೆ, ವಿವಾಹದ ನಂತರದಲ್ಲಿ ಸೀತೆ 14 ವರ್ಷಗಳ ಕಾಲ ಕಾಡಿನಲ್ಲಿ ವನವಾಸಕ್ಕೆ ಹೋಗಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಅಲ್ಲಿ ಚಿನ್ನದ ಜಿಂಕೆಯನ್ನ ಇಷ್ಟಪಡುವಂಥದ್ದು, ರಾವಣ ಸೀತೆಯನ್ನ ಅಪಹರಣ ಮಾಡಿ ಲಂಕೆಯಲ್ಲಿ ಇಟ್ಟದ್ದು. ಈ ಒಂದು ಸುಳಿವನ್ನ ಆಂಜನೇಯ ಕಂಡು ಹಿಡಿದು ಲಂಕಾ ಪಟ್ಟಣವನ್ನ ಸುಟ್ಟು ಲಂಕೆಗೆ ಕಪಿವೀರರು ಹೋಗಲಿಕ್ಕೆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಶ್ರೀರಾಮಚಂದ್ರ ರಾವಣನನ್ನ ಸೋಲಿಸಿ ಸೀತೆಯನ್ನ ಮತ್ತೆ ವಾಪಸ್ಸು ಕರೆತರುವಂತಹ ಒಂದು ವಿಚಾರಗಳು. ನಂತರ ಸೀತೆ ಅಗ್ನಿ ಪರೀಕ್ಷೆಗೆ ಒಳಗಾಗುವಂಥದ್ದು. ಇನ್ನು ಲವ ಕುಶರ ಜನನ ಅರಮನೆಯಲ್ಲಿ ಆಗಲ್ಲ, ಒಂದು ಕಾಡಿನಲ್ಲಿ ಆಗ್ಬೇಕಾಗತ್ತೆ. ಹಾಗಾಗಿ ಪಟ್ಟದ ಅರಸಿಯಾಗಿ ಮೆರೆಯಬೇಕಾದಂತಹ ಸೀತಾದೇವಿ ಅನೇಕ ಕಷ್ಟಗಳನ್ನ ಪಡಬೇಕಾಯ್ತು. ಪಡಬಾರದ ಕಷ್ಟಗಳದು, ಯಾವ ಹೆಣ್ಣಿಗೂ ಕೂಡ ಬರಬಾರದು ಅನ್ನುವಂತಹ ಒಂದು ವಿಚಿತ್ರವಾದಂತಹ ನೋವನ್ನು ಅನುಭವಿಸುವಂಥದ್ದು. ಆದ್ರೆ ಒಂದಲ್ಲ ಒಂದು ದಿನ ಒಳ್ಳೆಯದಾಗತ್ತೆ ಅನ್ನುವಂತಹ ಭರವಸೆಯಿಂದಲೇ ಜೀವನ ಮಾಡಿದಂತಹ ಒಂದು ಪ್ರಸಂಗ ಕೂಡ ಬರುತ್ತೆ. ಹಾಗಾಗಿನೇ ಆದರ್ಶ ಸ್ತ್ರೀಯಾಗಿ ಸೀತಾಮಾತೆ ನಮ್ಮ ಜನಮಾನಸದಲ್ಲಿ ಉಳ್ಕೊಂಡಿರುವಂಥದ್ದು. ಅಂಥ ಸೀತಾದೇವಿಯನ್ನ ಈ ದಿನ ಸ್ಮರಣೆ ಮಾಡೋಣ. ಶ್ರೀರಾಮಚಂದ್ರನ ಸ್ಮರಣೆ ಮಾಡಿ ರಾಮನಾಮ ಜಪ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ, ಬಂದ ಕಷ್ಟಗಳು ಕರಗಿ ಹೋಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಈ ದಿನ ನೀವು ಕೂಡ ಭಕ್ತಿಯಿಂದ ಸೀತಾರಾಮರನ್ನ ಸ್ಮರಣೆ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಕೆಲವು ಕೆಲಸ ಕಾರ್ಯಗಳು ಯೂಟರ್ನ್ ಆಗುವಂಥದ್ದು, ಅಂದರೆ ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗಿರಲ್ಲ. ಹಾಗಾಗಿನೇ ಆಗಾಗ್ಗೆ ನಿಮ್ಮ ತೀರ್ಮಾನಗಳನ್ನು ಬದಲಾವಣೆ ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಸ್ನೇಹಿತರ ಸಹಕಾರದಿಂದ ಮಾತ್ರ ಆಗುವಂಥದ್ದು. ಹಾಗಾಗಿ ನೀವು ಎಷ್ಟೇ ಸ್ವಂತವಾಗಿ ಪ್ರಯತ್ನ ಪಟ್ಟರೂ ಕೆಲಸ ಮುಂದಕ್ಕೆ ಸಾಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಸ್ನೇಹಿತರ ಬಂಧುಗಳ ಸಹಕಾರ ನಿಮಗೆ ವಿಶೇಷ ಸಂದರ್ಭದಲ್ಲಿ ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆರೋಗ್ಯ ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿ ಇಲ್ಲ. ಇನ್ನು ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಆದಷ್ಟು ಪುನರ್ ಪರಿಶೀಲನೆ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ನಿಮ್ಮ ಒಂದು ಸ್ವಂತದ ಕೆಲಸ ಕಾರ್ಯಗಳಿಗೆ ಹಠಮಾರಿತನ ಇರುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಬೇರೆಯವರಿಂದ ಸಹಾಯವನ್ನು ನಿರೀಕ್ಷೆ ಮಾಡಬೇಕು ಈ ದಿನ. ಹಾಗೆ ನಿಮ್ಮ ಒಂದು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ಕೂಡ ನೀವೇ ಈ ದಿನ ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಸ್ವತಃ ನೀವೇ ನಿರ್ಧಾರ ಮಾಡಬೇಕಾದಂಥ ಒಂದು ದಿನ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಹಣಕಾಸಿನ ಸಹಾಯಗಳು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಚ್ಚಿನ ಹಣಕಾಸಿನ ಕಮಿಟ್ಮೆಂಟ್ಗೆ ಹೋಗಬೇಡಿ, ಸಾಲ ಸೋಲ ಮಾಡಬೇಡಿ. ಹಾಗೆ ಭಾರಿ ಒಂದು ಮೊತ್ತದ ವಸ್ತುಗಳನ್ನು ಸಾಮಗ್ರಿಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಇಲ್ಲ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಅನುಮಾನ ಮೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ನಿಮಗೆ ಬರಬೇಕಾದಂಥ ಗೌರವ ಸ್ಥಾನಮಾನ ಬಂದೇ ಬರುತ್ತೆ. ನಂಬಿಕೆಯಿಂದ ಮಾಡಿ, ಆತ್ಮವಿಶ್ವಾಸದಿಂದ ಇರಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ದರ್ಶನ ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡಗಳು ಇರುವಂಥದ್ದು. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ದೀರ್ಘಕಾಲದಿಂದ ಒತ್ತಡ ಇದ್ದರೆ ಈ ದಿನ ಅದು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಈ ದಿನ ಉಲ್ಬಣವಾಗುವಂಥದ್ದು. ಇನ್ನು ಕುಟುಂಬದಲ್ಲೂ ಕೂಡ ನಿಮಗೆ ಯಾರಲ್ಲೂ ವಿಶ್ವಾಸ ಇಲ್ಲ. ಏಕೆಂದರೆ ಯಾರಿಂದನೂ ಕೂಡ ನಿಮಗೆ ಸಮಯೋಚಿತವಾಗಿ ಸಹಾಯ ಸಿಕ್ಕುವಂಥದ್ದು ದೂರದ ಮಾತಾಗಿ ಉಳಿಯುತ್ತೆ. ಇನ್ನು
ಈ ದಿನ ನಿಮ್ಮ ಖರ್ಚು ವೆಚ್ಚಗಳು ವ್ಯರ್ಥವಾಗುವಂಥದ್ದು, ಯಾವುದೋ ಬಾಪ್ತಿಗೆ ಬೇಡದ ವಿಚಾರಕ್ಕೆ ಖರ್ಚು ಮಾಡುವಂಥ ಒಂದು ಮನಸ್ಸಾಗುತ್ತೆ. ಹಾಗಾಗಿನೇ ಈ ದಿನ ದಿಢೀರನೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಇದು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮುಂದೆ ಅಡ್ಡಿಯಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಾದ ವಿವಾದಗಳಾಗುವಂಥ ಸಾಧ್ಯತೆಗಳಿದೆ. ಕೆಲಸಕ್ಕೆ ಬಾರದ ವಿಚಾರಕ್ಕೆ ಈ ದಿನ ಹೆಚ್ಚು ಸಮಯ ಕೊಡುವಂಥದ್ದು, ಶ್ರಮ ಪಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಹೂಡಿಕೆಯ ವಿಚಾರ ಆಗಲಿ, ಯಾವುದೇ ಒಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮರುಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿರ್ಧಾರಗಳನ್ನು ಏಕಾಏಕಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಕೆಲಸದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೇ ಇದ್ದಾಗ ನಿಮಗೆ ಸ್ವಲ್ಪ ನಿರಾಸೆ ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಯಾವುದೇ ಕೆಲಸದಿಂದ ಯಾವುದೇ ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಡಿ. ಕೆಲಸ ಮಾಡಿ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಬಿಡಬೇಕಾಗತ್ತೆ. ಇನ್ನು ಈ ದಿನ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯದಲ್ಲಿ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಂಥದ್ದು ಇದೆ. ಇದು ನಿಮ್ಮ ಒಂದು ಬದುಕಿನ ತಿರುವನ್ನು ಹೇಳುವಂಥ ಸಂದರ್ಭ ಇದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬಹಳ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಅವರಿಂದ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿ ಮುಂದುವರಿರಿ. ಒಂದು ವೇಳೆ ಮನಸ್ಸಿಗೆ ಎಲ್ಲೋ ಒಂದು ಅಭದ್ರತೆ ಇದೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ ಅಂತ ಹೇಳಿದ್ರೆ ಆ ಒಂದು ಸಂಬಂಧವನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು ಬಹಳ ಉತ್ತಮ. ಅಂಥ ತೀರ್ಮಾನ ಈ ದಿನ ಆಗಬೇಕಾಗತ್ತೆ. ಜಾಗ್ರತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ ಮುಂದುವರಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮನಸ್ಸಿಗೆ ಸಂತೋಷ, ತುಂಬ ಅನುಕೂಲ, ಸೌಲಭ್ಯಗಳು ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಹೊಸ ಉದ್ಯಮಗಳನ್ನಾಗಲಿ ಹೊಸ ಒಂದು ಕೆಲಸ ಕಾರ್ಯಗಳನ್ನಾಗಲಿ ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಂದರ್ಭ ಇದು. ಹಾಗಾಗಿ ಈ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳುವಂಥದ್ದು ಜಾಣತನ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂಥದ್ದು, ಪ್ರಮುಖ ವಿಚಾರಗಳನ್ನು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿಯೇ ನಿಮ್ಮ ಸ್ವಂತದ ವಿಚಾರಕ್ಕಿಂತ ಕುಟುಂಬಸ್ಥರ ವಿಚಾರಗಳು ಈ ದಿನ ನಿಮಗೆ ಆದ್ಯತೆಯಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಲ್ಲಿದೆ. ಹಾಗೆ ನೀವು ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ಈ ದಿನ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಅನುಕೂಲಕರವಾದಂಥ ಪರಿಸ್ಥಿತಿ ಕೂಡ ಇದೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಆಚರಣೆ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಒಂದು ಪೂಜೆ, ವ್ರತ, ದೇವಾಲಯ ದರ್ಶನ ಮಾಡುವಂಥದ್ದು ಇತ್ಯಾದಿ ವಿಚಾರಗಳ ಬಗ್ಗೆ ಪೂರ್ವ ಸಿದ್ಧತೆಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಕುಟುಂಬ ಸದಸ್ಯರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡುವಂಥವ್ರು. ಹಾಗೆ ಈ ಹಣಕಾಸಿನ ದೃಷ್ಟಿಯಿಂದ ಕೂಡ ಈ ದಿನ ತುಂಬ ಅನುಕೂಲ ಇದೆ. ಹಾಗಾಗಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಲಾಭದ ಜೊತೆಯಲ್ಲಿ ನಿಮ್ಮ ಬಂಡವಾಳಕ್ಕೆ ಬೇಕಾದಂತಹ ಪೂರಕ ಸಂಪನ್ಮೂಲಗಳು ಕೂಡ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಉದ್ಯೋಗ ಅವಕಾಶಗಳು ಸಿಕ್ಕುವಂಥದ್ದು ನಿರುದ್ಯೋಗಿಗಳಿಗೆ. ಇನ್ನು ಈಗಾಗಲೇ ಉದ್ಯೋಗದಲ್ಲಿದ್ದರೆ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥವ್ರಿಗೂ ಕೂಡ ಒಳ್ಳೆಯ ಸಂದರ್ಭ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಆಶಾದಾಯಕವಾಗಿರುವಂಥ ದಿನ. ಏನೋ ಒಂದು ಭರವಸೆ ಸಿಕ್ಕತ್ತೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಬಹಳ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ. ಅಂಥ ಕೆಲಸಗಳಿಗೆ ಮನಸ್ಸು ಸಂಪೂರ್ಣವಾಗಿರುತ್ತೆ. ಹಾಗಾಗಿನೇ ಎಲ್ಲ ಪರಿಸ್ಥಿತಿಗಳು ಕೂಡ ಸರಿ ಇದ್ದಾಗ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿದ್ದಾನೆ. ಇದು ವಾಕ್ಸ್ಥಾನ, ಧನಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಮಾತು ಬೇರೆಯವರಿಗೆ ಸ್ವಲ್ಪ ಕಠೋರವಾಗಿ ಕೇಳಿಸುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ಸಂಬಂಧಗಳು ದೂರ ಆಗುವಂಥದ್ದು ನಿಮ್ಮ ಒರಟು ಮಾತಿನಿಂದ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ಸಂದರ್ಭ ಕೂಡ ನಿಮ್ಮ ನಿರೀಕ್ಷೆಗಿಂತ ಖರ್ಚು ಹೆಚ್ಚಾಗುವಂಥದ್ದು. ಏನೋ ಒಂದು ಅಂದ್ಕೊಳ್ತೀರಿ, ಈ ಒಂದು ಬಾಪ್ತಿನಲ್ಲಿ ಉಳಿತಾಯ ಮಾಡ್ಬೋದು, ಖರ್ಚನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ, ಆದರೆ ವಿಪರೀತವಾಗಿ ಖರ್ಚಾಗುವಂಥ ದಿನ ಇದು. ಇನ್ನು
ಈ ದಿನದಲ್ಲಿ ಯಾರನ್ನು ಓಲೈಸಲಿಕ್ಕಾಗಿ ಖರ್ಚು ಮಾಡುವಂಥದ್ದು, ಹಾಗೆ ನಿಮ್ಮ ಸ್ವಂತ ಐಷಾರಾಮಿ ಜೀವನದ ನಿರ್ವಹಣೆಗಾಗಿ ಕೂಡ ಹಣ ಖರ್ಚಾಗತ್ತೆ. ಇನ್ನು ಯೋಗ್ಯ ಆರ್ಥಿಕ ಯೋಜನೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯಕ್ಕೆ ತೊಂದರೆಯಾಗತ್ತೆ ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಅದಕ್ಕಾಗಿಯೇ ಹಿರಿಯರ ಒಂದು ಮಾತನ್ನು ಕೇಳಬೇಕು. ಅನುಭವಸ್ಥರ ಮಾರ್ಗದರ್ಶನದಲ್ಲೇ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಒಟ್ಟಾರೆ ಈ ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರವಾದಂಥ ಹಣಕಾಸಿನ ಸ್ಥಿತಿ ಈ ದಿನ ಇರುವಂಥದ್ದು. ಇನ್ನು ಕೆಲವೊಂದು ಮಾಹಿತಿಗಳು ನಿಮಗೆ ಸ್ವಲ್ಪ ಆಸಕ್ತಿಯನ್ನು ಕೂಡ ಉಂಟು ಮಾಡುತ್ತೆ. ಏನೋ ಒಂದು ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಆದರೆ ಆ ಮಾಹಿತಿಯನ್ನು ಕೇಳಿದ ಮೇಲೆ ಅದರಿಂದ ನಿಮಗೆ ಆಗುವಂಥ ಒಂದು ನೋವಾಗಲಿ ನಷ್ಟ ಆಗಲಿ ಅದನ್ನು ನೀವು ಲೆಕ್ಕಾಚಾರ ಮಾಡುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಇನ್ನು ಕುಟುಂಬದಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಪ್ರಯತ್ನ ಇಲ್ಲದೆ ಯಾವುದೇ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಪ್ರಯತ್ನ ಪಟ್ಟಷ್ಟು ಒಂದಲ್ಲ ಒಂದು ರೀತಿಯಲ್ಲಿ ಫಲಗಳು ಸಿಕ್ಕತ್ತೆ. ಸೋಮಾರಿತನ ಬಿಟ್ಟು ಈ ದಿನ ನಿಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಧೈರ್ಯ ಇರುವಂಥ ದಿನ, ಆತ್ಮವಿಶ್ವಾಸ ಇರುವಂಥ ದಿನ. ಹಾಗಾಗಿನೇ ಯಾವುದೇ ಕೆಲಸಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ವಿಶ್ವಾಸ ಇದೆ ನಿಮಗೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ವ್ಯವಹಾರಗಳಲ್ಲಾದರೂ ಕೂಡ ಅಡೆತಡೆ ಎದುರಾದರೂ ಧೈರ್ಯದಿಂದ ಎದುರಿಸ್ತೀರಿ, ಆ ಕೆಲಸವನ್ನು ಪೂರ್ಣಗೊಳಿಸ್ತೀರಿ. ಅದು ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ಹಾಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂಥದ್ದು. ಇದನ್ನು ಕೇಳಿದಂತಹ ಕೆಲವರಿಗೆ ನಿಮ್ಮ ಒಂದು ಕಾರ್ಯವಿಧಾನದ ಬಗ್ಗೆನೇ ಕುತೂಹಲ ಇರುವಂಥದ್ದು, ಆಸಕ್ತಿ ಇರುತ್ತೆ. ಹಾಗಾಗಿ ಜನ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ದಿನ ಕುತೂಹಲದಿಂದ ಕಾತರದಿಂದ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಮಾರಾಟದಲ್ಲಿ ಲಾಭ ಇದೆ. ಏನೋ ಒಂದು ರೀತಿಯಲ್ಲಿ ಅನುಕೂಲತೆಗಳು ಉಂಟಾಗ್ತಾ ಇರುತ್ತೆ. ಹೊಸಬರ ಪರಿಚಯ ಆಗುವಂಥದ್ದು, ಹೊಸ ಹೊಸ ಅನ್ವೇಷಣೆಗಳು ಆಗುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಯಶಸ್ಸನ್ನು ಕೆಲವು ವಿರೋಧಿಗಳು ಗಮನಿಸ್ತಾ ಇದ್ದಾರೆ. ಅವರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ. ಹಾಗಾಗಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ಅಪಪ್ರಚಾರವನ್ನು ಮಾಡುವಂಥದ್ದು, ಅಪವಾದವನ್ನು ನಿಮ್ಮ ಮೇಲೆ ಕೂರಿಸುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ಬೋದು. ಹಾಗಾಗಿ ನಿಮ್ಮ ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ದೇವಾಲಯ ದರ್ಶನ ಇರ್ಬೋದು, ಅಥವಾ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂಥ ಒಂದು ಸ್ಥಳಕ್ಕೆ ಒಂದು ವಿಶೇಷವಾದ ಭೇಟಿಯನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮ್ಮ ಸ್ನೇಹಿತರಿಂದ ಈ ದಿನ ಒಂದು ಉತ್ತಮವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು ಇದೆ. ನಿಮಗೆ ಬೇಕಾದಂಥ ಒಂದು ಮಾಹಿತಿ, ಕೆಲವರ ದೂರವಾಣಿ ಸಂಖ್ಯೆ ಇರ್ಬೋದು, ಕೆಲವರ ಬಗ್ಗೆ ವಿಚಾರಗಳಿರ್ಬೋದು, ಆರೋಗ್ಯದ ಬಗ್ಗೆ ಒಂದು ವಿಚಾರಣೆ ಇರ್ಬೋದು. ಇಂಥದ್ರ ಬಗ್ಗೆ ಈ ದಿನ ಹೆಚ್ಚು ಕಾಳಜಿ ಇದೆ, ಕಳಕಳಿ ಇರುತ್ತೆ. ಒಟ್ಟಾರೆ ಈ ದಿನ ಸಮಾಜಮುಖಿ ಕೆಲಸಗಳು ನಿಮ್ಮಿಂದ ಆಗತ್ತೆ, ಸಂತೃಪ್ತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳಿರುತ್ತೆ. ಕೆಲಸ ಕಾರ್ಯಗಳು ಗೋಜಲಾಗಿ ನಿಮ್ಮ ಎದುರು ನಿಲ್ಲುವಂಥದ್ದು. ಹಾಗಾಗಿನೇ ಈ ದಿನ ಯಾವ ಕೆಲಸ ಹೇಗೆ ಆಗಬೇಕು, ಯಾವುದರಿಂದ ಆಗಬೇಕು, ಯಾರಿಂದ ಆಗಬೇಕು ಅನ್ನುವಂಥ ವಿಚಾರಗಳಲ್ಲೇ ತುಂಬ ಗೊಂದಲಗಳಿರುವಂಥದ್ದು. ಹಾಗೆ ಈ ದಿನ ನೀವು ಯಾವುದೇ ಒಪ್ಪಂದವನ್ನು ಮಾಡಿಕೊಂಡ್ರೂ ಕೂಡ ಅದು ಅಷ್ಟೊಂದು ಪ್ರಾಯೋಗಿಕವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಅದರಲ್ಲೂ ಒಂದು ದೋಷ ಇದೆ, ಮುಂದೆ ಅದು ನಷ್ಟಕ್ಕೆ ಕಾರಣವಾಗ್ಬಿಡುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಈ ದಿನ ಹೋಗಬೇಡಿ. ಇನ್ನು ದೀರ್ಘಕಾಲದಲ್ಲಿರುವಂಥ ವಿವಾದಗಳು ಈ ದಿನ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲವೂ ಸರಿ ಹೋಯಿತು ಅನ್ನುವಾಗಲೇ ಮತ್ತೊಂದು ಸಮಸ್ಯೆ ಉದ್ಭವ ಆಗುವಂಥ ಒಂದು ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರಾಗಲಿ ಅಥವಾ ನಿಮ್ಮ ನೆರೆಹೊರೆಯವರಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯಕರಾಗಿ ಬರ್ತಾರೆ. ಆದರೆ ನಿಮ್ಮಿಂದ ಹೆಚ್ಚು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿ ಒಬ್ಬರಿಂದ ಸಹಾಯ ಪಡ್ಕೊಂಡ್ರೆ ಅವರಿಗೆ ಪ್ರತಿ ಸಹಾಯ ಮಾಡುವಂಥ ಒಂದು ವ್ಯವಧಾನ ನಿಮ್ಮಲ್ಲಿರಬೇಕು, ಅಷ್ಟು ಸಾಮರ್ಥ್ಯ ಇರಬೇಕು. ಅದಿದ್ದರೆ ಮಾತ್ರ ಕೆಲವರು ಸಹಾಯವನ್ನು ನಿರೀಕ್ಷೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನೀವೇ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕಾಗತ್ತೆ.
ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ಲಾಭಗಳು ದೊರೆಯೋ ಸೂಚನೆಗಳು ಕೂಡ ಇದೆ. ಯಾಕೆಂದರೆ ತುಂಬ ಶ್ರಮ ಪಟ್ಟಿದ್ದೀರಿ, ಆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಇಲ್ಲ, ಆದರೆ ಅಲ್ಪ ಸ್ವಲ್ಪ ಈ ಭರವಸೆ ನಿಮಗೆ ಈ ದಿನ ಸಿಕ್ಕುವಂಥದ್ದಿದೆ. ಆದರೆ ಈ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಆಗಲಿ, ದಾಖಲೆ ಪತ್ರಗಳ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಅದನ್ನು ಕಳ್ಕೊಳ್ಳುವಂಥದ್ದು, ಅದು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹೊಸ ಪ್ರೋತ್ಸಾಹವನ್ನು ಪಡ್ಕೊಳ್ಳುವಂಥ ಒಂದು ಮಾತುಕತೆ ನಡೆಯುತ್ತೆ. ಬೇರೆಯವರಿಂದ ನಿಮಗೆ ಒಂದು ಭರವಸೆಯ ಮಾತು, ಸಾಂತ್ವನದ ಮಾತು ಸಿಗ್ಬೋದು. ಆದರೆ ಅದನ್ನು ನಂಬಿ ನಿಮ್ಮ ಕೆಲಸ ಕಾರ್ಯಗಳ ಒಂದು ಗತಿಯನ್ನು ಬದಲಾವಣೆ ಮಾಡಬೇಡಿ. ನೀವು ಅಂದುಕೊಂಡಿರುವಂಥ ಕೆಲಸ ಏನಿದೆ ಅದನ್ನು ಮಾಡಿ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಸಂಕಲ್ಪ ಮಾಡಿಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಚೆನ್ನಾಗಿದೆ, ಆದರೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳಿರೋದ್ರಿಂದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿಮ್ಮ ಯಾವುದೇ ಒಂದು ಸಂಕಲ್ಪ ಈಡೇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಛಲದಿಂದ ಮುಂದುವರಿರಿ. ಅದಕ್ಕೆ ಭಗವಂತನ ಅನುಗ್ರಹ ಬೇಕು, ಹಿರಿಯರ ಆಶೀರ್ವಾದ ಬೇಕು. ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮಗೆ ಅನುಕೂಲತೆಗಳು ಒದಗಿ ಬರುತ್ತೆ. ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಯಾವುದೇ ಒಂದು ಕೆಲಸ ಆದರೂ ಕೂಡ ಅದರಲ್ಲಿ ಸೌಕರ್ಯಯುತವಾಗಿ ಯಾವ ರೀತಿ ಇರ್ಬೋದು ಅನ್ನೋಂಥದ್ದನ್ನು ವಿಚಾರ ಮಾಡ್ತೀರಿ. ಒಟ್ಟಾರೆ ಈ ದಿನ ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಫಲಿತಾಂಶಗಳು ಕೂಡ ಬಹಳ ಬೇಗ ಸಿಕ್ಕುವಂಥದ್ದು. ಹಾಗೆ ಈ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡುವಂಥ ಒಂದು ಸಂಭವ ಕೂಡ ಇದೆ. ಹಾಗಾಗಿ ಗಣ್ಯರನ್ನು ಭೇಟಿ ಮಾಡ್ತೀರಿ. ಸಮಾಜದಲ್ಲಿ ಉತ್ತಮರು ಅಂತ ಹೇಳಿ ಗುರುತಿಸ್ಕೊಂಡಿರುವಂಥವ್ರನ್ನ ಈ ದಿನ ನೀವು ಒಂದು ಚರ್ಚೆಗೋ ಅಥವಾ ಒಂದು ಮಾತುಕತೆಗೋ ಒಂದು ಸಲಹೆಗೋ ಭೇಟಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಸಮಾಜದಲ್ಲಿ ಈ ದಿನ ತುಂಬ ನ್ಯಾಯಯುತವಾಗಿರಬೇಕು ಅನ್ನುವಂಥ ತೀರ್ಮಾನ ನಿಮ್ಮದು. ಅನ್ಯಾಯ ಕಂಡ್ರೆ ಸಿಡಿದೇಳುವಂಥದ್ದು, ಹಾಗೆ ಅದನ್ನು ಖಂಡಿಸುವಂಥದ್ದು ಕೂಡ ಇದೆ. ಇದು ನಿಮ್ಮ ಮಾತಿನ ಒಂದು ವೇಗವನ್ನು, ಮಾತಿನ ಧಾಟಿಯನ್ನು ತೋರಿಸುತ್ತೆ ಕೆಲವು ಕಡೆ. ಇದರಿಂದ ನಿಮಗೆ ಕೆಲವೊಮ್ಮೆ ಹಿನ್ನಡೆ ಆಗಬಹುದು. ಆದರೂ ಕೂಡ ನಿಮ್ಮ ತನವನ್ನು ಪ್ರದರ್ಶನ ಮಾಡಲಿಕ್ಕೆ, ತೋರಿಸ್ಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂತಹ ಅವಕಾಶ ನಿಮಗೆ. ಇನ್ನು ಈ ದಿನ ವಿಶೇಷವಾಗಿ ನಾನು ಹೇಳಿದಂತೆ ಆಗಲೇಬೇಕು ಅನ್ನುವಂಥ ಒಂದು ಹಠದ ಧೋರಣೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಎಲ್ಲರ ಬೆಂಬಲವನ್ನು ನೀವು ಸಂಪಾದನೆ ಮಾಡಿಕೊಂಡಿದ್ದೀರಿ, ಆದರೆ ಕಷ್ಟಪಟ್ಟು ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ದುಡಿದು ಸಂಪಾದನೆ ಮಾಡ್ತೀರಿ, ಆದರೆ ಆ ಸಂಪಾದನೆಯನ್ನು ನೀವು ಇಟ್ಕೊಳ್ಳುವಂಥದ್ದು, ಅದನ್ನು ಅನುಭವಿಸುವಂಥದ್ರಲ್ಲಿ ಸ್ವಲ್ಪ ಎಡವುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಸರಿ ತಪ್ಪುಗಳನ್ನಾಗಲಿ ಕಷ್ಟ ಸುಖಗಳನ್ನಾಗಲಿ ಚೆನ್ನಾಗಿ ತೂಗಿ ನೋಡುವಂಥದ್ದು, ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥ ಒಂದು ಚಾಕಚಕ್ಯತೆ ಇದೆ. ಅಷ್ಟು ನಿಮಗೆ ಒಂದು ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ನಿಮಗೆ ತೃಪ್ತಿಯನ್ನು ತರುತ್ತೆ. ಎಲ್ಲೋ ಒಂದು ಹಂತಕ್ಕೆ ಪ್ರಗತಿಯತ್ತ ಇದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಒಟ್ಟಾರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅಂಥದ್ದನ್ನು ಮಾಡಿಕೊಳ್ತೀರಿ. ಅದರಿಂದ ಒಂದು ಖುಷಿಯನ್ನು ಪಡುವಂಥ ಒಂದು ಅವಕಾಶ ನಿಮಗಿದೆ. ಈ ದಿನ ಉದ್ಯೋಗಿಗಳಿಗೆ ಅಧಿಕಾರಿಗಳ ಬೆಂಬಲ ಇದೆ. ಮೇಲಧಿಕಾರಿಗಳ ಮಾರ್ಗದರ್ಶನ ಬಹಳ ಚೆನ್ನಾಗಿರೋದ್ರಿಂದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಬಹಳ ದಿನದಿಂದ ಕಾಡ್ತಾ ಇದ್ದಂತಹ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತೀರಿ. ಅಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ಉದ್ದೇಶಪೂರ್ವಕವಾಗಿ ಮಾಡುವಂಥ ಕೆಲವು ವ್ಯಕ್ತಿಗಳ ಭೇಟಿ ಇರ್ಬೋದು, ಅಥವಾ ಕೆಲವು ವ್ಯಕ್ತಿಗಳಿಂದ ಪಡ್ಕೊಳ್ಬೇಕು ಅಂದ್ಕೊಂಡಿರುವಂಥ ಸಹಾಯ ಸಹಕಾರಗಳ ಬಗ್ಗೆ ಇರ್ಬೋದು, ತುಂಬ ವಿವೇಚನೆ ಇದೆ. ಹಾಗಾಗಿ ಈ ದಿನ ಮಾಡುವಂಥ ಒಂದು ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಳ ಆಗುವಂಥ ಕೆಲಸಗಳು ಆಗತ್ತೆ. ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ, ನಿಮ್ಮ ನಡತೆ, ನಿಮ್ಮ ಒಂದು ಕೆಲಸದ ರೀತಿ ನೀತಿಗಳು ಕೆಲವರಿಗೆ
ತುಂಬ ಒಂದು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು, ಕೆಲವರಲ್ಲಿ ಮೆಸ್ಮರೈಸ್ ಆಗುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನ ಹೊಸ ಹೊಸ ಉತ್ಸಾಹದಲ್ಲಿ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಕೆಲವು ವಸ್ತುಗಳು ಎಷ್ಟೇ ಕಳಪೆಯಾಗಿದ್ದರೂ ಕೂಡ, ಕೆಲವು ವ್ಯಕ್ತಿಗಳು ಕೆಲಸಕ್ಕೆ ಬಾರದವರಾಗಿದ್ದರೂ ಕೂಡ ಅಂಥವರನ್ನು ಹೇಗೆ ಸರಿಯಾಗಿ ಅನುಕೂಲಕ್ಕೆ ಬಳಸ್ಕೊಳ್ಬೋದು ಅನ್ನುವಂಥ ಬಗ್ಗೆ ಒಂದು ಚಿಂತನೆ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಈ ದಿನ ಹೊಸ ಹೊಸ ವ್ಯವಹಾರಗಳಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ತುಂಬ ಉತ್ತಮ ನಿರ್ಧಾರಗಳಿದೆ, ತುಂಬ ಚೆನ್ನಾಗಿ ಕಾರ್ಯಗತಗೊಳಿಸ್ತೀರಿ. ಅದರಲ್ಲೂ ಮಕ್ಕಳ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಅತ್ಯುತ್ತಮ ಸಂತೋಷವನ್ನು ಕೊಡುವಂಥದ್ದು ನಿಮಗೆ. ಇದು ಒಂದು ಸಾಧನೆ ಈ ದಿನದ್ದು. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಬರಬೇಕಾದಂಥ ಒಂದು ಭಾಗ್ಯ ನಿಮ್ಮ ಕೈ ಸೇರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಇನ್ನು ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡಿಬೇಕು. ಏಕೆಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಯತ್ನ ಇದೆ, ನಿಮ್ಮ ಪೂರ್ವ ಸಿದ್ಧತೆ ಇದೆ. ಆದರೆ ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಸಣ್ಣ ಎಡವಟ್ಟು ಈ ದಿನದ ಫಲವನ್ನು ನಿಮ್ಮಿಂದ ದೂರ ಮಾಡಿಬಿಡುತ್ತೆ. ಹಾಗೆ ಈ ದಿನ ಹಣದ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಯೋಜನೆಗಳು, ನಿಮ್ಮ ವಿಪರೀತವಾದಂಥ ಆಲೋಚನೆಗಳು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೂಡ ಜಾಗ್ರತೆ ಅತಿ ಅಗತ್ಯ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಕಳವಿನ ವಸ್ತುವಾಗಲಿ, ಮೋಸದ ವಸ್ತುವಿನ ಬಗ್ಗೆ ಆಗಲಿ ಈ ದಿನ ಮರುಚಿಂತನೆ ನಡೆಸುವಂಥದ್ದು ಕೂಡ ಇದೆ. ಆ ವಸ್ತುವಿನ ಬಗ್ಗೆನೇ ಪದೇ ಪದೇ ಆಲೋಚನೆ ಮಾಡುವಂಥದ್ದು, ಅದರ ಬಗ್ಗೆನೇ ಈ ದಿನ ನಿಮಗೆ ಹೆಚ್ಚು ಗಮನ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಸ್ತುವಿನ ಖರೀದಿ, ಅದರಲ್ಲೂ ಈ ಕಬ್ಬಿಣದ ವಸ್ತುವಿನ ಖರೀದಿಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ವಾಹನ ಖರೀದಿ ಬಗ್ಗೆ ಆಗಲಿ, ವಾಹನದ ದುರಸ್ತಿ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಹಣ ಖರ್ಚಾಗುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗಲ್ಲ. ಹಾಗಾಗಿನೇ ನಿಮ್ಮ ಬಗ್ಗೆ ನಿಮಗೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ಹಾಗೆ ಬೇರೆಯವರು ಕೂಡ ಈ ದಿನ ಕೆಲಸಕ್ಕೆ ಸಹಕರಿಸ್ತಿಲ್ಲ ಅನ್ನುವಂಥ ಒಂದು ಮನೋಭಾವ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಸ್ವಲ್ಪ ಹತಾಶ ಭಾವನೆಯಿಂದ ಇರಬೇಕಾದಂಥ ಪರಿಸ್ಥಿತಿಗಳು ಕೂಡ ಈ ದಿನ ಇರುತ್ತೆ. ಜೊತೆಗೆ ಈ ದಿನ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ಅಪಾಯಕರವಾಗಿರುವಂಥದ್ದು. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಸಲಹೆಗಳನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಯಾಕೆಂದರೆ ಅವರ ಅನುಭವದ ಮಾತು ನಿಮ್ಮನ್ನು ಎಷ್ಟೋ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ಜೊತೆಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡುವಂಥದ್ದು, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬರುವಂಥದ್ದು ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. ಹಾಗಾಗಿನೇ ಯಾವುದೇ ಕೆಲಸಗಳ ಕಾರ್ಯಗಳಿಂದ ಕೂಡ ನಿಮಗೆ ನಿರೀಕ್ಷಿತ ಫಲ ಸಿಕ್ಕಲ್ಲ. ಪ್ರಯತ್ನ ಪಡ್ತೀರಿ, ತುಂಬ ಶ್ರಮ ಹಾಕ್ತೀರಿ, ಆದರೆ ಅಲ್ಲಿಂದ ಬರುವಂಥ ಫಲ ಮಾತ್ರ ಸ್ವಲ್ಪ. ಹಾಗಾಗಿನೇ ಮನಸ್ಸಿಗೆ ಒಂದು ಕಡೆ ಬೇಸರ, ಮತ್ತೊಂದು ಕಡೆ ಒತ್ತಡ ಉಂಟಾಗುವಂಥ ಸಂದರ್ಭ. ಹಾಗೆ ನಿಮ್ಮ ಸೋಲನ್ನು ಕಂಡು ನಿಮ್ಮ ಸುತ್ತಮುತ್ತಲಿನ ಜನ, ನಿಮ್ಮ ನೆಂಟರಿಷ್ಟರು ಏನು ಅಂದ್ಕೊಳ್ತಾರೆ ಅನ್ನುವಂಥ ಒಂದು ಭಾವನೆ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ತುಂಬ ಅಳುಕಿನ ಒಂದು ದಿನ ಇದು. ಆ ರೀತಿಯ ಅಭದ್ರತೆ ಇರುವಂಥ ಸಂದರ್ಭ ಕೂಡ ಇದೆ. ಇನ್ನು ಹೊಸ ವಸ್ತ್ರಗಳನ್ನಾಗಲಿ ಆಭರಣಗಳನ್ನಾಗಲಿ ಖರೀದಿ ಮಾಡುವಂಥ ಒಂದು ಸಂದರ್ಭ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮಿಂದ ಆಗದೇ ಇದ್ದರೆ ಯಾರಾದರೂ ಅನುಭವಸ್ಥರ ಜೊತೆಯಲ್ಲಿ ಈ ಖರೀದಿಯನ್ನು ನೀವು ಮಾಡುವಂಥದ್ದು ಬಹಳ ಸೂಕ್ತ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬಂದರೆ, ಅದು ಮನೆ ನಿರ್ಮಾಣ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಅಥವಾ ಬೇರೆಯವರಿಗೆ ಸಾಲ ಕೊಡುವಂಥ ವಿಚಾರಗಳಿರ್ಬೋದು, ನಿಮ್ಮ ಕೃಷಿ ಭೂಮಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳುವಂಥ ವಿಚಾರಗಳು, ಇಂಥದ್ರಲ್ಲಿ ನೀವು ಸ್ವಲ್ಪ ತಜ್ಞರ ಅನುಭವವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಯಾಕೆಂದರೆ ಈ ದಿನ ನೀವು ಆತುರವಾಗಿ ನಿರ್ಧಾರವನ್ನು ಕೈಗೊಳ್ತೀರಿ. ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಲ್ಲ. ಮುಂದೆ ಏನಾಗತ್ತೆ ಅನ್ನುವಂಥ ಒಂದು ದೂರದೃಷ್ಟಿ ಈ ದಿನ ನಿಮಗೆ ಇಲ್ಲ. ಹಾಗಾಗಿನೇ ಕೆಲವೊಂದು ಎಡವಟ್ಟುಗಳಾಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು
ಸಂಬಂಧಿಕರಿಂದಲೇ ನಿಮಗೆ ಈ ದಿನ ತೊಂದರೆಗಳು ಉಂಟಾಗುವಂಥದ್ದು, ನಿಮಗೆ ತೀರಾ ಬೇಕಾದವರಿಂದಲೇ ನಿಮಗೆ ನೋವು. ಹಾಗಾಗಿನೇ ನಿಮ್ಮ ಪ್ರೀತಿ ಪಾತ್ರರ ಮಾತಾಗಲಿ ಅವರ ನಡತೆ ಆಗಲಿ ನಿಮಗೆ ಈ ದಿನ ಸ್ವಲ್ಪ ದುಃಖವನ್ನು ತರಿಸುತ್ತೆ. ಜೊತೆಗೆ ಕುಟುಂಬಸ್ಥರ ಮಾತಿನಲ್ಲೂ ಕೂಡ ಈ ದಿನ ನಿಮಗೆ ವಿಶ್ವಾಸ ಇಲ್ಲ, ನಿಮ್ಮ ಮಾತನ್ನೂ ಗೌರವಿಸಲ್ಲ, ಅವರ ಮಾತು ಕೂಡ ನಿಮಗೆ ಅಷ್ಟೊಂದು ಮೌಲ್ಯಯುತವಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ, ದೂರದ ಪ್ರಯಾಣವನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕುಟುಂಬದಲ್ಲಿ ಒಂದು ನೆಮ್ಮದಿ ಇದೆ, ಕುಟುಂಬದಲ್ಲಿ ಒಂದು ಭದ್ರತೆ ಇದೆ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥವರು ಕುಟುಂಬದಲ್ಲಿದ್ದಾರೆ ಅನ್ನುವಂಥ ವಿಶ್ವಾಸ ನಿಮಗೆ ಮೂಡುವಂಥದ್ದು. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳು ಕೂಡ ಧೈರ್ಯದಿಂದ ಆರಂಭ ಮಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಪ್ರಮುಖ ವಿಚಾರಗಳಲ್ಲಿ ವಿಳಂಬ ಆದರೂ ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಕೆಲಸಗಳು ನಡೀತಾ ಇದ್ದರೂ ನಿಧಾನವಾಗಿ ಅದನ್ನು ಪೂರ್ಣಗೊಳಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಬೆಂಬಲದಿಂದ ಕೆಲವೊಂದು ಚಟುವಟಿಕೆಗಳನ್ನು ಮಾಡುವಂಥದ್ದು ಇದೆ. ಹಣಕಾಸಿನ ಚಟುವಟಿಕೆಗಳಿರ್ಬೋದು, ಎಲ್ಲೋ ಒಂದು ಕಡೆ ಜಾಯಿಂಟ್ ವೆಂಚರಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು, ಹಾಗೆ ಈ ಭೂಮಿ ಖರೀದಿ ವಿಚಾರ ಇರ್ಬೋದು, ಹಾಗೆ ಈ ವಾಹನ ಖರೀದಿ ವಿಚಾರ, ಇದು ಈ ದಿನ ನಿಮಗೆ ಆದ್ಯತೆಯಲ್ಲಿ ಇರುತ್ತೆ. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚಾಗಿ ಕಾಣಿಸುವಂಥದ್ದು ಕೂಡ ಇದೆ. ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಅದು ನಿಮಗೆ ಹೊಸದಾಗಿ ಕಾಣಿಸುತ್ತೆ. ಏನೋ ಒಂದು ಉತ್ಸಾಹ, ಏನೋ ಲವಲವಿಕೆ ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಕಡೆ ನಿಮ್ಮ ಪೂರ್ಣ ಮನಸ್ಸು ಕೂಡ ಇದೆ. ಹಾಗಾಗಿ ಅಂಥ ಕೆಲಸಗಳನ್ನು ಮಾಡಿಬಿಡಬೇಕು, ಶಿಸ್ತನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ನೀವು ಶಿಸ್ತಿನಿಂದ ಇದ್ದಾಗ ಬೇರೆಯವರಿಂದ ಅದೇ ಶಿಸ್ತನ್ನು ನೀವು ನಿರೀಕ್ಷೆ ಮಾಡುವಂಥದ್ದು ಇದೆ. ಇದು ಎಲ್ಲ ಒಂದು ಕಡೆ ಸ್ವಲ್ಪ ವಿರಸಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಬೇರೆಯವರಿಂದ ಯಾವುದನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ, ನೀವು ಮಾತ್ರ ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ನಿಮಗೆ ಸ್ವಲ್ಪ ಜಠರದ ಸಮಸ್ಯೆ ಕಾಣಿಸ್ಕೊಳ್ಬೋದು, ಆರೋಗ್ಯದ ಸಮಸ್ಯೆ ಬರ್ಬೋದು. ಹಾಗಾಗಿನೇ ಈ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಸಂಬಂಧದಿಂದ ಎದುರಾಗುವಂಥ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಏಕೆಂದರೆ ನಿಮ್ಮ ಮಾತು ಈ ದಿನ ಚೆನ್ನಾಗಿದೆ, ನಯವಾಗಿದೆ. ಹಾಗೆ ಸಂದರ್ಭೋಚಿತವಾಗಿ ನೀವು ಕೆಲವೊಂದು ಸನ್ನಿವೇಶಗಳನ್ನು ಬಿಡಿಸಿ ಹೇಳೋದ್ರಿಂದ ಬೇರೆಯವರಲ್ಲಿ ಆ ಚಿತ್ರಣ ಮೂಡುತ್ತೆ. ಹಾಗಾಗಿ ತಪ್ಪು ಅಭಿಪ್ರಾಯಗಳು ದೂರ ಆಗುತ್ತೆ, ಮನಸ್ಸು ತಿಳಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂತಹ ದಿನ, ಸಂತೋಷದ ದಿನ. ಅದರಲ್ಲೂ ನಿಮ್ಮ ಲೆಕ್ಕಾಚಾರದಂತೆ ದಿನ ಇರುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಯತ್ನ ಕೂಡ ಇರುವಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಹಾಕಿಕೊಂಡಂಥ ಗುರಿಯನ್ನು ತಲುಪ್ತೀರಿ. ಅಷ್ಟರ ಮಟ್ಟಿಗೆ ಹಠದ ಸ್ವಭಾವದಿಂದಲೇ ಕೆಲಸಗಳು ಆಗುವಂಥದ್ದು. ಹಾಗೆ ನಿಮ್ಮ ಸುತ್ತಮುತ್ತಲಿನವರು ಆ ಕೆಲಸಕ್ಕೆ ಯಾವ ರೀತಿಯ ಸಹಕಾರ ಬೇಕು ಅನ್ನುವಂಥ ಜಾಗ್ರತೆ ಕೂಡ ನಿಮ್ಮಲ್ಲಿದೆ. ಒಟ್ಟಾರೆ ಈ ಪರಿಸ್ಥಿತಿಯ ಸಂಪೂರ್ಣವಾದಂಥ ನಿಯಂತ್ರಣ ನಿಮ್ಮ ಕೈಲಿರುತ್ತೆ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಸಮಚಿತ್ತದ ಭಾವ ಇರುವಂಥದ್ದು. ಹಾಗಾಗಿ ಎಲ್ಲೂ ಕೂಡ ಮೇಲು ಕೀಳು ಅನ್ನುವಂಥದ್ದಾಗಲಿ, ಧೈರ್ಯ ಅಧೈರ್ಯ ಅನ್ನುವಂಥ ಪ್ರಶ್ನೆಯಾಗಲಿ ಈ ದಿನ ಉದ್ಭವ ಆಗಲ್ಲ. ಹಾಗಾಗಿ ಯಾರ ಮೇಲೂ ಕೂಡ ಹೆಚ್ಚಿನ ಅವಲಂಬನೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿಕೊಳ್ಳುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಇನ್ನು ಈ ದಿನ ನೀವು ಕೈಗೊಳ್ಳುವಂಥ ಒಂದು ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ಕೂಡ ತರುತ್ತೆ. ಹಾಗೆ ಹೊಸ ಹೊಸ ಉದ್ಯೋಗಗಳನ್ನು ಆರಂಭ ಮಾಡಬೇಕು, ಹಣಕಾಸಿನ ಮೂಲವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇದೆ. ಮಹಾಲಕ್ಷ್ಮಿಯ ಅನುಗ್ರಹ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಲಾಭ ಇದೆ, ನಿಮ್ಮ ಬಂಡವಾಳ ವಾಪಸ್ ಬರುತ್ತೆ. ಕೊಟ್ಟ ಹಣವನ್ನು ಈ ದಿನ ಪಡ್ಕೊಳ್ಳಿಕ್ಕೂ ಕೂಡ ನೀವು ಪ್ರಯತ್ನ ಪಟ್ಟರೆ ಅದು ನಿಮ್ಮ ಕೈ ಸೇರುವಂಥದ್ದು ಇದೆ. ಇನ್ನು ನಿಮಗೆ ಸ್ಥಿರಾಸ್ತಿ ಬರುವಂಥದ್ದು, ಪಿತ್ರಾರ್ಜಿತವಾಗಿ ಆಸ್ತಿ ಬರುವಂಥ ವಿಚಾರಗಳು, ಇದು ಕೂಡ ಈ ದಿನ ಚರ್ಚೆಗೆ ಒಂದು ಗ್ರಾಸವಾಗುವಂಥ ವಿಚಾರಗಳು. ಒಟ್ಟಾರೆ ಎಲ್ಲ ಕಡೆಯಿಂದ ಕೂಡ ನಿಮಗೆ ಅನುಕೂಲತೆಗಳೇ ಉಂಟಾಗ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉನ್ನತ ಸ್ಥಾನಮಾನದ ಬಳಕೆಯನ್ನು ಕೂಡ ಕೆಲವರು ಮಾಡಿಕೊಳ್ಳುವಂಥದ್ದು ಇದೆ. ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ ಈ ದಿನದಲ್ಲಿ.
ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕುಟುಂಬಸ್ಥರ ಬಗ್ಗೆ ಒಂದು ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಕುಟುಂಬದಲ್ಲಿರುವಂಥ ಹಿರಿಯರ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಒಂದು ಒಳ್ಳೆಯ ಕಾಳಜಿಯನ್ನು ಇಟ್ಕೊಳ್ಳುವಂಥ ಸಂದರ್ಭ ಕೂಡ. ಒಟ್ಟಾರೆ ನಿಮ್ಮ ಮನಸ್ಸಿಗೆ ತೃಪ್ತಿದಾಯಕವಾದಂಥ ಕೆಲಸಗಳು ಆಗುವಂಥದ್ದು ಅತ್ಯುತ್ತಮವಾದಂಥ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.